Dear students, now we discuss about the other problems belongs to linear equations in one variable. First one, simple linear equations, the some applications of simple linear equations. Exercise 3.2. Exercise 3.2. We take one of the problem. Sum of two numbers is 95. The sum of two numbers is 95 if one exceeds the other by 15. Find the numbers. The sum of two numbers is 95 if one exceeds the other by 15. Find the numbers. We take two numbers is, or we take one of the number. Sum of two numbers is 95. The two numbers are x and y. The sum of two numbers is 95, means x plus y is equal to 95. This is a first condition. If one exceeds the other by 15, one number is 15, one number exceeds the other means y plus 15. ಅಂದರೆ ಒಂದು ಇನ್ನೊಂದರ 15 ಪಟ್ಟು ಜಾಸ್ತಿ ಇದೆ, 15 ಜಾಸ್ತಿ ಇದೆ ಅಂದರೆ ಏನಾಗುತ್ತೆ, ಎಕ್ಸ್ನ ನಾವು ಬಿಗ್ಗೆಸ್ಟ್ ನಂಬರ್ ಅಂತ ತಗೊಂಡ್ರೆ ಅದು ವೈಗಿಂತ 15 ಜಾಸ್ತಿ ಇದೆ. ಆದರೆ ಅವೆರಡನ್ನ ಕೂಡಿದರೆ ಏನು ಬರಬೇಕು ನಮಗೆ 95. ಈಗ ನಮಗೆ ಒಂದು ಕಂಡೀಷನ್ನು ಗೊತ್ತು, ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಇವೆರಡನ್ನೂ ಯೂಸ್ ಮಾಡ್ಕೊಂಡು ನಾವು ಅವೆರಡು ನಂಬರ್ಸ್ನ ಕಂಡುಹಿಡಿಬೇಕು. ಎಕ್ಸ್ ಅಂದರೆ ಏನು, ಎಕ್ಸ್ ಅನ್ನೋದು ವೈಗಿಂತ 15 ಜಾಸ್ತಿ ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಪ್ಲಸ್ ವೈ, ರೈಟ್ ಇಟ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು 95. ವೈ ಪ್ಲಸ್ ವೈ ಏನಾಯಿತು, 2y. 2y ಪ್ಲಸ್ 15 ಈಸ್ ಈಕ್ವಲ್ ಟು 95. 2y ಈಸ್ ಈಕ್ವಲ್ ಟು ಪ್ಲಸ್ 15 ಆ ಕಡೆಗೆ ಶಿಫ್ಟ್ ಮಾಡೋಣ. 95 ಮೈನಸ್ 15 ಮೀನ್ಸ್ 95 ಅಲ್ಲಿ 15 ಹೋದರೆ 9 ಅಲ್ಲಿ 1 ಹೋದರೆ 7, 8, 80 means 2 1s are 2 40s are y is equal to 40. ನಮಗೆ ಗೊತ್ತೇ ಇದೆ x is equal to 40, y-ಗಿಂತ 15 ಜಾಸ್ತಿ ಇದೆ. ಈ ಕಂಡೀಷನ್ ಯೂಸ್ ಮಾಡೋಣ. ಆವಾಗ ಏನಾಯಿತು, 40 ಪ್ಲಸ್ 15 55. ಅಂದರೆ ಎಕ್ಸ್ ವ್ಯಾಲ್ಯೂ 55, y is 40. Therefore the two numbers are 40 and 55. ಈ ರೀತಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಕೊಟ್ಟಿರೋ ಕಂಡೀಷನ್ನ ನೀಟಾಗಿ ಓದ್ಕೋಬೇಕು. ಅದನ್ನು ನಾವೇನು ಮಾಡಬೇಕು, ಈಕ್ವೇಷನ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ನೆಕ್ಸ್ಟು ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ದ ಸಮ್ ಆಫ್ ಟೂ ನಂಬರ್ಸ್ ಈಸ್ 95 ಮೀನ್ಸ್ ವಿ ಟೇಕ್ ಟೂ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ. By adding these two, we get 95. X plus y is equal to 95. One exceeds the other by 15 means the one value means one number x is equal to y plus 15. Y means ನಾವು y ಅನ್ನು ಕಾನ್ಸ್ಟೆಂಟ್ ಆಗಿ ತೊಗೊಳ್ಳೋಣ. ನೆಕ್ಸ್ಟ್ ಏನು ಮಾಡೋಣ, x is equal to y plus 15 ಈ ಫಸ್ಟ್ ಕಂಡೀಷನ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೇನು ಬರುತ್ತೆ, y ವ್ಯಾಲ್ಯೂ ಬರುತ್ತೆ. ಆ ವೈನ ತಂದು ಎಕ್ಸಿಗೆ ಹಾಕಿದರೆ ನಮಗೆ x ವ್ಯಾಲ್ಯೂನೂ ಬರುತ್ತೆ. ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ above problem. Next question. Three consecutive integers,
integers add up to 51. Up to 51. What are these integers? What are these integers? ನಾವೇನು ಮಾಡಬೇಕು, 3 ಕಾನ್ಸೆಕ್ಯೂಟಿವ್ ಇಂಟೀಜರ್ಸ್ನ ಆ್ಯಡ್ ಮಾಡಿದರೆ ನಮಗೆ 51 ಬರುತ್ತೆ. ಹಾಗಾದರೆ ಆ ಇಂಟೀಜರ್ಸ್ ಯಾವ್ಯಾವು ನೋಡಿ. ಈಗ ಫಸ್ಟು ಕಾನ್ಸೆಕ್ಯೂಟಿವ್ ಅಂದರೆ ಏನು, ಒಂದಾದ ಮೇಲೆ ಒಂದು. ದೇರ್ಫೋರ್ ದ 3 ಕಾನ್ಸೆಕ್ಯೂಟಿವ್ ಇಂಟೀಜರ್ಸ್ ಆರ್, ಫಸ್ಟ್ ಒನ್ ಎಕ್ಸ್ ಅಂತ ತಗೊಳ್ಳೋಣ. ಅದಕ್ಕೆ ಒಂದು ಆ್ಯಡ್ ಮಾಡಿದರೆ ನೆಕ್ಸ್ಟ್ ನಂಬರ್ ಬರುತ್ತೆ. ಅದಕ್ಕೆ ಮತ್ತೆ ಒಂದು ಆ್ಯಡ್ ಮಾಡಿದರೆ ಅಂದರೆ ಎಕ್ಸ್ ಪ್ಲಸ್ 1 ಪ್ಲಸ್ 1 ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಆ ಥರ ತೊಗೋಬೋದು. ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 3 ಅಂತಲೂ ತೊಗೋಬೋದು. ನಾವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಈಗ ಈ ಮೂರನ್ನು ತಗೊಳ್ಳೋಣ. ದ ಸಮ್ ಅಂದ ತಕ್ಷಣ, ಆ್ಯಡ್ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಕೂಡಬೇಕು. ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 51. ಈಗ ನೋಡಿ ಎಕ್ಸ್ ಇಲ್ಲೆಲ್ಲವೂ ಎಕ್ಸೇ ಇದ್ದಾವೆ. ಎಕ್ಸ್ ಇದ್ದಾವೆ ಅಂದಮೇಲೆ ಅವೆಲ್ಲ ಲೈಕ್ ಟರ್ಮ್ಸು. ಆ್ಯಡ್ ಮಾಡೋಣ. 1x ಅಂದರೆ 3x. ನಂಬರ್ಸು ಇವೆರಡೇ ಇರೋದು. 2 + 1 = 3 ಈಸ್ ಈಕ್ವಲ್ ಟು 51. 3x ಈಸ್ ಈಕ್ವಲ್ ಟು 51 ಪ್ಲಸ್ 3 ಈ ಕಡೆಗೆ ಶಿಫ್ಟ್ ಮಾಡೋಣ, -3 ಆಗುತ್ತೆ. 51ಅಲ್ಲಿ 3 ಹೋದರೆ 11ಅಲ್ಲಿ 3 ಹೋದರೆ 8. ನೆಕ್ಸ್ಟು ಇನ್ನು ರಿಮೈನಿಂಗು 4 ಉಳಿತು, 48. 3x ಈಸ್ ಈಕ್ವಲ್ ಟು 48. 3 1s 3 6 18 ಅಂದರೆ ಇದು ಡಿವೈಡ್ ಆಗುತ್ತೆ. ನಾವು ಬೇಕಾದರೆ ಎಕ್ಸ್ ಈಸ್ ಈಕ್ವಲ್ ಟು 48/3 ಅಂತ ಬರ್ಕೊಂಡಾದರೂ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗೆ ಮಾಡ್ಕೋಬೋದು. 60. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 16. ದ 3 ಕಾನ್ಸೆಕ್ಯೂಟಿವ್ ಇಂಟೀಜರ್ಸ್ ಆರ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2. therefore x is 16. x plus 1 means 16 plus 1 17, 16 plus 2 18. 16, 17, 18 are the 3 consecutive integers. This is the solution for the above problem. We take another one. A rational number is such that when you multiply it by 5/2 and add 2/3 to the product you get -7/12. What is the number? ನಮಗೆ ಏನು ಬೇಕು, ಒಂದು ರ್ಯಾಷನಲ್ ನಂಬರ್ ಇದೆ. ಆ ರ್ಯಾಷನಲ್ ನಂಬರ್ಗೆ ಏನು ಮಾಡಬೇಕು, ವೆನ್ ಯು ಮಲ್ಟಿಪ್ಲೈ ಇಟ್ ಬೈ 5/2, 5/2ಗೆ ಮಲ್ಟಿಪ್ಲೈ ಮಾಡಬೇಕು. ಆ ಬಂದಿರೋಂಥ ಪ್ರಾಡಕ್ಟ್ಗೆ 2/3ನ ಆ್ಯಡ್ ಮಾಡಬೇಕು. ಆಮೇಲೆ ನಮಗೆ ಆನ್ಸರು -7/12 ಬರುತ್ತೆ. ಹಾಗಾದರೆ ಆ ನಂಬರ್ ಯಾವುದು ಅಂತ ಕೇಳಿದರೆ ನಾವು ಆ ನಂಬರ್ನ ಎಕ್ಸ್ ಅಂತ ತೊಗೊಳ್ಳೋಣ. ಬೇಕಾದ್ರೆ p/q ಆ ಥರನೂ ತೊಗೋಬೋದು. ನಮಗೆ ಸಿಂಪಲ್ಗೋಸ್ಕರ ನಾವು ಏನು ಮಾಡೋಣ, ಎಕ್ಸ್ ಅಂತ ತೊಗೊಳ್ಳೋಣ. ಲೆಟ್ ದ ನಂಬರ್ ಬಿ ಎಕ್ಸ್, ಆ ಎಕ್ಸ್ ಆಗಿರಲಿ. ನೆಕ್ಸ್ಟು ಈಗ ಕಂಡೀಷನ್ ನಾವು ಮಾಡ್ಕೊತ ಹೋಗೋಣ. ವೆನ್ ಯು ಮಲ್ಟಿಪ್ಲೈ ಇಟ್ ಬೈ 5/2 ಅಂದರೆ ಎಕ್ಸ್ ಈಸ್ ಮಲ್ಟಿಪ್ಲೈಡ್ ವಿತ್ 5/2. ಈ ಪ್ರಾಡಕ್ಟ್ಗೆ ಏನು ಮಾಡಬೇಕು, 2/3ನ ಆ್ಯಡ್ ಮಾಡಬೇಕು. ಆ್ಯಡ್ 2/3 ಟು ದ ಪ್ರಾಡಕ್ಟ್. ಇದು ಪ್ರಾಡಕ್ಟು. ಈ ಪ್ರಾಡಕ್ಟ್ಗೆ 2/3ನ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗ ಯು ಗೆಟ್ -7/2 ಅಂದರೆ ನಮಗೆ -7/12 ಬರ್ತಾ ಇದೆ. ಈಗ ನೋಡಿ ಇದನ್ನು ಅಬ್ಸರ್ವ್ ಮಾಡಿದರೆ ಇದನ್ನು ಮಲ್ಟಿಪ್ಲೈ ಮಾಡೋಣ. 5/2 ಇಂಟು ಎಕ್ಸ್ 5/2 ಎಕ್ಸ್ ಆಗುತ್ತೆ. ಪ್ಲಸ್ 2/3 ಈಸ್ ಒನ್ ಆಫ್ ದಿ ರ್ಯಾಷನಲ್ ನಂಬರ್. ಇದು ರ್ಯಾಷನಲ್ ನಂಬರೇ. ಇದನ್ನು ಈ ಕಡೆಗೆ ಶಿಫ್ಟ್ ಮಾಡಿಬಿಡೋಣ. ಅವಾಗೇನಾಯಿತು, -7/12 -2/3.
ಪ್ಲಸ್ 2/3 ಕಡೆ ಬಂದರೆ ಮೈನಸ್ 2/3. ಈಗ ನೋಡಿ ಡಿನಾಮಿನೇಟರ್ ಸೇಮ್ ಬರಬೇಕು ನಮಗೆ. ಹಾಗಾಗಿ ಏನು ಮಾಡೋಣ, 3 4s 12, 2 4s ಅಂದರೆ 4ನ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ ಮತ್ತು ಡಿವೈಡ್ ಮಾಡ್ತಾಯಿದ್ದೀವಿ. ಆಗ ನಮಗೇನಾಗುತ್ತೆ, ಬೇಸಸ್ ಸೇಮ್ ಆಗುತ್ತೆ. ದೇರ್ಫೋರ್ 5/2x is equal to minus 7/12. 12 ಡಿನಾಮಿನೇಟರ್ ಸೇಮ್ ಆಗಿದೆ. ದೇರ್ಫೋರ್ ಒಂದೇ ಸರಿ ನಾನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. -7 ಹಾಗೆ ಬರ್ಕೊಂಡಿದ್ದೀನಿ. ಮೈನಸ್ 2 4s 8 ಅಂದರೆ ಎಷ್ಟು ಬಂತು, 5/2x is equal to minus 15/12. ಈಗ ನೋಡಿ ಡಿವೈಡ್ ಮಾಡೋಣ. 5 1s 5 3s 2 1s 2 6 ಅಂದರೆ ಹೀಗೆ ಡಿವೈಡ್ ಮಾಡ್ಬೋದು. ಇಲ್ಲ 5/2ನ ಕೆಳಗೆ ತಂದು ಮೇಲೆ ತೊಗೊಂಡೋಗಾದರೂ ಮಾಡ್ಬೋದು, ಅದು ರಿಸ್ಕು. ಅದ್ರ ಬದಲು ಇದು ಇಂಟು ಇರೋದ್ರಿಂದ ಹೀಗೆ ಮಾಡ್ಕೊಂಡ್ಬಿಡ್ಬೋದು. 5 3s 2 6 ಮೇಲಿರೋದು ಮೇಲೆ ಡಿವೈಡ್ ಮಾಡ್ತಿದ್ದೀನಿ, ಕೆಳಗಿರೋದು ಕೆಳಗೆ ಮಾಡ್ತಾಯಿದ್ದೀನಿ. ಆವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬರ್ತಾ ಇದೆ, 3 1s 3 2s means minus 1/2. The required number is minus 1/2. Minus 1/2 is a rational number. This is a required number. This is the solution for the above problem. Next one. The perimeter of a rectangular swimming pool is 154 meter. Its length is 2 meter more than twice its breadth. What are the length and breadth of the pool? We have to find length and breadth of the pool. The perimeter of a rectangular pool. This is a rectangle. This is a rectangular shape pool. Okay. The perimeter, total perimeter means by adding the 4 sides of a rectangular sides, we get perimeter. Perimeter is equal to 154 meter. Already we know that perimeter means this is length, this is breadth, length, breadth. All the length ಅಂದರೆ the opposite sides are equal. Therefore length ಇರುತ್ತೆ, breadth. ಇವಾಗ 4 ಸೈಡ್ಸ್ನ ಆ್ಯಡ್ ಮಾಡಿದರೆ ನಮಗೆ ಪೆರಿಮೀಟರ್ ಬರುತ್ತೆ. ನೋಡಿ ಇಲ್ಲಿ 2 ಲೆಂತ್ ಇದೆ, 2 ಬ್ರೆಡ್ತ್ ಇದೆ. ಹಾಗಾದರೆ ನಾವು 2l + b ಅಂತ ಬರಿಬೋದು. ಇಲ್ಲ 2 ಲೆಂತ್ + 2 ಬ್ರೆಡ್ತ್ is equal to 154. ಈಗ ನಮಗೆ ಇದೊಂದು ಕಂಡೀಷನ್ ಸಿಕ್ತು. ಇಲ್ಲಿ ನಾವು ಒಬ್ಸರ್ವ್ ಮಾಡಿದರೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಇಟ್ಸ್ ಲೆಂತ್ ಈಸ್ ಇದರ ಲೆಂತ್ ಏನಾಗಿರುತ್ತೆ ಅಂದರೆ 2 ಮೀಟರ್ ಮೋರ್, ಅಂದರೆ 2 ಮೀಟರ್ ಮೋರ್, 2 ಮೀಟರು ಜಾಸ್ತಿ ಇರುತ್ತೆ. ಯಾವುದಕ್ಕಿಂತ ಅಂದರೆ ಟ್ವೈಸ್ ಇಟ್ಸ್ ಬ್ರೆಡ್ತ್ ಅಂದರೆ 2 ಟೈಮ್ಸ್ ಬ್ರೆಡ್ತ್ ಅಂತ, 2b ಅಂದರೆ ಲೆಂತ್ ಈಸ್ ಈಕ್ವಲ್ ಟು 2 + 2 ಟೈಮ್ಸ್ ಬ್ರೆಡ್ತ್. ಈಗ ನೋಡೋಣ, 2 ಇಂಟು ಲೆಂತ್ ಜಾಗಕ್ಕೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 2 + 2 ಟೈಮ್ಸ್ ಬ್ರೆಡ್ತ್ + 2b is equal to 154. 2 ಇಂಟು 2 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಇದನ್ನು. 2 2s 4, 2 2s 4b + 2b is equal to 154. ನೋಡಿ 2b 4b ಅಂದರೆ ಇವೆರಡು ಲೈಕ್ ಟರ್ಮ್ಸ್. ಬೈ ಆ್ಯಡಿಂಗ್ ದೀಸ್ 2 we get 6b is equal to 154. Write it as it is. +4 shifted to right side, -4. 6b is equal to 154 - 4, 150. b is equal to 150/6. 6 1s 6 2s 12, 30, 6 5s 30. Therefore breadth is 25 meter. Substitute the breadth in the length. We get length is equal to 2 + 2 times breadth means 25 meter. Therefore 2 + 25 2s 50, 50 + 2 52 meter. This is the length. Okay. Therefore the length and breadth of the pool are
52 meter and 25 meter are the length and breadth of the rectangular swimming pool. This is the solution for the above problem. Next one. The two numbers are in the ratio 5:3. If they differ by 18, what are the numbers? What are the numbers? What are the numbers? The two numbers are x and y. ನಾವೀಗ ಎರಡು ನಂಬರ್ಸ್ನ x and y ಅಂತ ತಗೊಳ್ಳೋಣ. ಅದರ ರೇಷಿಯೋ ಅಂದರೆ x:y ಮೀನ್ಸ್ x/y ಈಸ್ 5/3. ಅದು ಒಂದು ಕಂಡೀಷನ್. ದೇ ಡಿಫರ್ ಬೈ 18 ಅಂದರೆ ಒನ್ ಆಫ್ ದಿ ನಂಬರ್ ಅಥವಾ x - y = 18 ಅಂದರೆ ಅವೆರಡರ ಡಿಫ್ರೆನ್ಸ್ ತೆಗೆದ್ರೆ ಏನು ಬರುತ್ತೆ, ನಮಗೆ 18 ಡಿಫ್ರೆನ್ಸ್ ಬರುತ್ತೆ. ಅಂದರೆ x = y + 18. ಒಂದು ಇನ್ನೊಂದಕ್ಕಿಂತ 18 ಜಾಸ್ತಿ ಇರುತ್ತೆ. ಹಾಗಾಗಿ ಅವೆರಡರ ಡಿಫ್ರೆನ್ಸು 18 ಬರುತ್ತೆ. ನಾವು ಇದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. x × 3 3x = 5 × y. x means y + 18 = 5 × y. Write it as it is. 3 × y 3y plus 18 3s are 54 = 5y. ನೋಡಿ 3y ಈ ಕಡೆಗೆ ಶಿಫ್ಟ್ ಮಾಡೋಣ, ಆವಾಗ 54 ಹಾಗೆ ಬರ್ಕೊಳ್ಳೋಣ. 5y - 3y ನಮಗೆ ಗೊತ್ತಾಯಿದೆ, ಇದ್ರ ವ್ಯಾಲ್ಯೂ 2y = 54. 2 1s are 2 2s are 4 2 7s are means y = 27. ನೀವು ಇದನ್ನು 27 ಸಬ್ಸ್ಟಿಟ್ಯೂಟ್ ಮಾಡೋಣ. x = 27 + 18 7 + 8 15 2 + 2 4. x means 45. Therefore, the two numbers are the required numbers are 27 and 45 or 45 and 27. This is the solution for the above problem. Okay student, next class we continue by solving these problems. ನೀವೇನೇ ಟ್ರೈ ಮಾಡಿ ಅದರಲ್ಲಿ 3.2 ಎಕ್ಸಸೈಸಲ್ಲಿರೋಂತಹ ರಿಮೈನಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪ್ರಯತ್ನಿಸಿ. ಬರಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.